RT ನಗರಕ್ಕೆ ಬಂದಿದ್ದೀವಿ, CBI ರೋಡ್ಗೆ. ಇಲ್ಲಿರೋ ಮತದಾರನ ಕೇಳೋಣ, ಅವರ ಅಭಿಪ್ರಾಯ, ಅವರ ವಿಶ್ವಾಸ ಕೇಳ್ಬಿಟ್ಟು ಆಮೇಲೆ ಗೊತ್ತಲ್ವಾ, ಒನ್ ಮೋರ್ ಥರ ಹೋಯ್ತಾ ಇರೋಣ. ಬನ್ನಿ. ಏನಿಲ್ಲ, ನಿಮ್ಗೆ ಯಾರು ಬೇಕಾಗಿತ್ತು? ಪ್ರಧಾನಮಂತ್ರಿ ಯಾರಾಗಬೇಕು? ನಮಗೆ ಮೋದಿ ಆಗಬೇಕು. ಮೋದಿಯವರು ಆಗಬೇಕಾ? ಮೋದಿ ಅವರೇ. ಈಗ ರಾಹುಲ್ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ತಮ್ಮ ಅಭಿಪ್ರಾಯ? ಮೋದಿ ಅವರೇ ಇರಲಿ ಸಾಕು. ಏನು ಕಾರಣಕ್ಕೆ? ನಿಮಗೆ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆಗಬೇಕು? ರಾಹುಲ್ ಗಾಂಧಿ ಅವರ, ಮೋದಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ? ಮೋದಿ ಅವರು. ಕಾರಣ? ಒಳ್ಳೆ ಲೀಡರ್ ಅವರು. ಒಳ್ಳೆ ಲೀಡರು. ಆಮೇಲೆ ಇವಾಗ ಬಸ್ ಫ್ರೀ, ಆ ಫ್ರೀ, ಈ ಫ್ರೀ ಎಲ್ಲ ಕೊಟ್ಟಿದ್ದಾರೆ. ನೀವು ಸಿದ್ದರಾಮಯ್ಯ ಅವ್ರನ್ನೆಲ್ಲ ಸೇರಿಸಿ ಗೆಲ್ಸ್ಬೋದಲ್ಲ? ಫ್ರೀ ಕೊಟ್ಟಿದ್ದಾರೆ, ಸಾಕು ಕೊಟ್ಬಿಡಿ. ಕಡೆ ಜಾಸ್ತಿ ತಗೊಂಡವ್ರು ಬಿಡಿ. ಇನ್ನೇನು? ಶೋಭಾ ಕರಂದ್ಲಾಜೆ ಅವರು, ಆಮೇಲೆ ಡಾಕ್ಟರ್ ರಾಜೇಗೌಡರು ನಿಂತವ್ರೆ. ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೇಕು? ಶೋಭಾ ಕರಂದ್ಲಾಜೆ ಗೆಲ್ತಾರೆ. ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಬೇಕು. ನಿಮ್ಮ ಅಭಿಪ್ರಾಯ ಅದೇ? ಹೌದು. ನೀವು ಇಲ್ಲಿ ಮತದಾರ ಬಂಧುಗಳು, ನಿಮ್ಮ ಅಭಿಪ್ರಾಯ? ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಹಾಗೂ ರಾಜು ಗೌಡರು ನಿಂತಿದ್ದಾರೆ. ಮೋದಿ ಕಾರ್ಯಕರ್ತರು ನಾವು. ಮೋದಿ ಕಾರ್ಯಕರ್ತರು. ನಾವು ಪಕ್ಕ ಈಗ ನಿಮ್ಮ ಅಭಿಪ್ರಾಯ? ಈಗೆಲ್ಲ ಬಸ್ ಫ್ರೀ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ನಾನು 10 ಗಂಟೆ ವಯಸ್ಸು ಹಿಡಿದು ನಾನು ಬಿಜೆಪಿಗೆ ಓಟ್ ಹಾಕೋದು. ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಮತ ಬಿಜೆಪಿಗೆ ಹಾಕೋದು. ನಿಮ್ಮ ಖುಷಿ ಬಿಜೆಪಿ ಮೋದಿ. ಇವಾಗ ಪ್ರತಿಯೊಬ್ರು ಓಟ್ ಹಾಕಿ ಈಗ ಕಾಂಗ್ರೆಸ್ ಇದು ಮಾಡ್ತಾ ಇದೆ. ಏನ್ ಮಾಡ್ತಾ ಇದೆ? ಬಸ್ ಎಲ್ಲ ಇದು ಮಾಡ್ತಾ ಇದೆ, ಫ್ರೀ ಮಾಡ್ತಾ ಇದೆ. ಅದಕ್ಕೆ ನಾವು ಇದು ಮಾಡಲೇಬೇಕು. ಅವ್ರಿಗೆ ಮಾಡಬೇಕು. ಆಯ್ತು, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅಪ್ಪಾಜಿ? ಬಿಜೆಪಿ ಪಕ್ಷ, ನರೇಂದ್ರ ಮೋದಿ. ಇನ್ನು 2 ಸಲ ಅವ್ರು ಮಾಡಬೇಕು. ಇನ್ನೂ 2 ಸಲ ಅವ್ರು ಮಾಡ್ಬೇಕು. ಅಲ್ಲ, 10 ಸಲ ಮಾಡೋರಲ್ಲ, 10 ವರ್ಷ. 10 ವರ್ಷ ಆದ್ರೂ ಇನ್ನೊಂದು 20 ವರ್ಷ ಆದ್ರೂ ಮಾಡ್ಬೇಕು ಅವರು. ಇವಾಗ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಹಾಗೂ ನಮ್ಮ ಡಾಕ್ಟರ್ ರಾಜೇಗೌಡರು ನಿಂತವ್ರೆ. ಮೋದಿ ಅವ್ರಿಗೋಸ್ಕರ ಶೋಭಾಗೆ ತರಬೇಕು. ಮೋದಿ ಅವ್ರಿಗೋಸ್ಕರ ನಮ್ಮ ನೀವು ಹೇಳ್ತಾ ಇರೋದು ವ್ಯಕ್ತಿ ಅಲ್ಲ, ಮೋದಿ 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 ಅಂತ ಇದ್ದಾರೆ. ನಮ್ಮ ಅಭಿಪ್ರಾಯ? ಸರ್, ನಮ್ಮ ಅಭಿಪ್ರಾಯ ಬಿಜೆಪಿ. ಅಲ್ಲ, ಈಗ ನಾವು ಇಲ್ಲಿ ಇವಾಗೆಲ್ಲ ಬಸ್ ಕೊಟ್ಟಿದ್ದಾರೆ, 2,000 ಕೊಟ್ಟಿದ್ದಾರೆ, ಎಜುಕೇಶನ್ಗೆ 5,000 ಕೊಟ್ಟಿದ್ದಾರೆ. ಏನೇ ಕೊಡ್ಲಿ ಅವ್ರ ಮನೆಯಿಂದ ತಂದು ಕೊಡ್ತಾರ ಸರ್? ಹಂಗಂತ ಇದ್ದೀರಾ? ಅಲ್ಲ, ತಂದು ಕೊಡ್ತಾರ ಸರ್. ಅಲ್ಲ, ಇಲ್ಲಿ ಶೋಭಾ ಕರಂದ್ಲಾಜೆ ಅವ್ರು ಕೊಡ್ಬೋದಾಗಿತ್ತ? ಸದಾನಂದ ಗೌಡರು ಕೊಡ್ಬೋದಾಗಿತ್ತ? ಇಲ್ಲಿ ಸದಾನಂದ ಗೌಡ್ರು ಸರ್. ಇವಾಗ ಇಲ್ಲ ಅಂತಲ್ಲ, ಅದೇನೋ ಗೊತ್ತಿಲ್ಲ. ಬಟ್ ಸದಾನಂದ ಗೌಡ್ರು ಕೊಟ್ಟಿದ್ರೆ ಮೇ ಬಿ ಶೋಭಕ್ಕ ಏನೋ ನಮಗೆ. ಆಮೇಲೆ ಬಿಜೆಪಿಲು ಬಹಳ ಜನ ಬೇಜಾರಾಗವ್ರೆ ಅವ್ರ ಬಗ್ಗೆ. ಆಗವ್ರೆ. ಆದ್ರೆ ಶೋಭಾ ಕರಂದ್ಲಾಜೆ ಅವ್ರಿಗೆ ನಿಮ್ಮೆಲ್ಲ ಅಭಿಪ್ರಾಯ ಚೆನ್ನಾಗಿದೆ ಸರ್? ಬಿಜೆಪಿ ಯಾರೇ ನಿಂತ್ಕೊಂಡ್ರೆ ಬಿಜೆಪಿ. तुमको मोदी होना और राहुल गांधी होना? कौन होना आपको? मोदी क्या को? मोदी है ना सब कुछ सबको मोदी मोदी ही। जी. ओके, तुम्हारा जी? मोदी. तुम्हारा? ಮೋದಿ. ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ, ಡಾಕ್ಟರ್ ರಾಜೇಗೌಡರು ನಿಂತಿದ್ದಾರೆ. ತಮ್ಮ ಅಭಿಪ್ರಾಯ ಯಾರಿಗೆ ಹಾಕ್ಬೇಕು? ಇಲ್ಲ ಅಂದ್ರೆ ನಮ್ಮ ಸದಾನಂದ ಗೌಡರಿಗೆ ನಿಲ್ಲಿಸ್ಬೇಕಾಗಿತ್ತಾ? ಈಗ ಶೋಭಾ ಕರಂದ್ಲಾಜೆ ಅವ್ರು ಪರವಾಗಿಲ್ವಾ? ಅವರು ಹೊರಗಡೆಯಿಂದ ಬಂದಿದ್ದಾರೆ ಅಂತ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಅವರಲ್ಲೇ ಮಿಶ್ರ ಪ್ರತಿಕ್ರಿಯೆ ಇದೆ. ಇರ್ಲಿ ಸರ್, ನಾವು ಮೋದಿ ನೋಡೇ ಓಟ್ ಹಾಕೋದು. ಇಲ್ಲಿ ಯಾರು ಶೋಭಾ ಕರಂದ್ಲಾಜೆ ಅವರಲ್ಲ, ಸದಾನಂದ ಓನ್ಲಿ ಫಾರ್ ಮೋದಿಜಿ. ಮೋದಿ. ಧನ್ಯವಾದ. ಡಾಕ್ಟರ್ ರಾಜೇಗೌಡರು ಬಂದು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ, ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ. ಇದಕ್ಕಿಂತ ಮುಂಚೆ ಸದಾನಂದ ಗೌಡರು ನಿಂತಿದ್ರು ಬಿಜೆಪಿಯಿಂದ. ತಮ್ಮ ಅಭಿಪ್ರಾಯ ಯಾರಿಗೆ? ಇಲ್ಲಿ ಈ ಕಡೆ ಎಲ್ಲ ಕಾಂಗ್ರೆಸ್ ಇದೆ. ಓಕೆ, ತಮ್ಮ ಅಭಿಪ್ರಾಯ ಡಾಕ್ಟರ್ ರಾಜೇಗೌಡರಿಗೆ ಹಾಕ್ಬೇಕು. ಈಗ ಸಿದ್ದರಾಮಯ್ಯ ಅವರು ಬಸ್ ಫ್ರೀ ಮಾಡಿದ್ದಾರೆ, ಎಲ್ಲ ಫ್ರೀ ಮಾಡಿದ್ದಾರೆ, ಎಲ್ಲ ಸವಲತ್ತು ಮಾಡಿದ್ದಾರೆ. ಅದು ಎಂಜಾಯ್ ಮಾಡ್ತಾ ಇದ್ದೀರಾ? ಈಗ ದೇಶಕ್ಕೆ ರಾಹುಲ್ ಗಾಂಧಿ ಅವ್ರು ಬೇಕಾ? ಇಲ್ಲ ಅಂದರೆ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬೇಕಾಗಿದೆ? ಅದೇ ರಾಹುಲ್ ಗಾಂಧಿ ಬೇಕೇ ಬೇಕು. ಹೌದು. ನಿಮ್ಮ ಓಟು ಯಾರಿಗೆ? ಸುರೇಶ್ ಅವರು ಆಯ್ತು, MLA. ಇದು MP. ಮೋದಿ. ಮುಖ್ಯಮಂತ್ರಿ ಕಾಂಗ್ರೆಸ್ ಇರಲಿ, ಪ್ರಧಾನಮಂತ್ರಿ ಮೋದಿ ಇರಲಿ. ನಿಮ್ಮ ಪ್ರೋತ್ಸಾಹ ಯಾರಿಗೆ ಉತ್ತಮವಾಗಿದೆ? ಈಗ ಸಿದ್ದರಾಮಯ್ಯ ಬಸ್ ಫ್ರೀ ಕೊಟ್ಟಿದ್ದಾರೆ, ಎಲ್ಲರಿಗೂ 2,000 ಕೊಟ್ಟವ್ರೆ, 5,000 ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆಲ್ಲ ಉಪಯೋಗಕ್ಕೆ ಬಂದಿದೆಯಾ? ಇದರ ಅಭಿಪ್ರಾಯ? 2,000 ಎಲ್ಲ ಕೊಟ್ಟರೆ ಆ್ಯಕ್ಚುಲಿ ನಮ್ಮ ದುಡ್ಡು ನಮಗೆ ಖರ್ಚು ಮಾಡೋ, ಅದ್ರ ಬದಲು ಅವರು ಇನ್ಫ್ರಾಸ್ಟ್ರಕ್ಚರ್ ಹಾಕೊಬೋದು. ಆ ದುಡ್ಡನ್ನ ನಮಗೇನು ಬೇಕಾಗಿಲ್ಲ, ಜನದ ಹತ್ರ ದುಡ್ಡಿದೆ. ಆ್ಯಕ್ಚುಲಿ ಅವ್ರು ಇದ್ರ ಬದಲು ಒಳ್ಳೊಳ್ಳೆ ಕಂಪ್ನಿ ಮಾಡೋದ ಅಂದರೆ 4 ಜನ ನಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕತ್ತಲ್ಲ. ಸುಮ್ಮನೆ ಎಲ್ಲ ಜನಗಳಿಗೂ ಫ್ರೀ ಕೊಟ್ಟು ಕೆಲಸ ಇಲ್ದಂಗೆ ಮಾಡಿದ್ರೆ ಹೆಂಗೆ ಹೇಳಿ? ಬೇಜಾರಾಗತ್ತೆ. ಆದರೆ ಈಗ ನಿಮಗೆ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ನಿಮ್ಮ ಅಭಿಪ್ರಾಯ? ನರೇಂದ್ರ ಮೋದಿ ಆಬ್ವಿಯಸ್ಲಿ. ಇಲ್ಲ ರಾಹುಲ್ ಗಾಂಧಿ ಅವರು? ಬೇಡ ಸರ್. ಇಲ್ಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಚಾನ್ಸೇ ಇಲ್ಲ. ಇಲ್ಲಿ ನಿಮ್ಗೆ ನಿಂತಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಹೌದು. ಅದಾದ್ಮೇಲೆ ಗೊತ್ತು ರಾಜೇಗೌಡರು. ಹೌದು, ರಾಜು ಗೌಡರು. ತಮ್ಮ ಅಭಿಪ್ರಾಯ ಯಾರು ಗೆಲ್ಬಹುದು? ಇಲ್ಲಿ ಶೋಭಾ ಕರಂದ್ಲಾಜೆನೇ ಗೆಲ್ಲೋದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.